ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ಹಾಸನ JDSನ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ಸಮಾವೇಶವನ್ನು ನಡೆಸೋದಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಒಂದಷ್ಟು ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ರು. ಆದರೆ ಈ ಸಮಾವೇಶ ನಡೆಯುತ್ತಾ ಇಲ್ವಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಕಾರಣ, ಅಭಿಮಾನಿ ಅಂತ ಹೇಳಿಕೊಂಡು ಒಬ್ಬರು, ಅಂದರೆ DK ಶಿವಕುಮಾರ್ ಅವರ ಅಭಿಮಾನಿಯೊಬ್ಬರು AICC ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಹೈಕಮಾಂಡ್ಗೆ DKಶಿ ಅಭಿಮಾನಿಗಳಿಂದ ದೂರು ಸಲ್ಲಿಕೆ ಆಗಿದೆ. ಸಮಾವೇಶಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಪತ್ರವನ್ನು ಬರೆಯಲಾಗಿದೆ. ಹಾಗಾಗಿ ಹಾಸನದ ಸಿದ್ದರಾಮಯ್ಯ ಸಮಾವೇಶ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ವ್ಯಕ್ತಿ ಹೆಸರಿನ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು, ಹಾಗಾಗಿ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಎರಡು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಒಂದು, ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೇಗೆ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು IPS ಅಧಿಕಾರಿ ಆಗಿರುವಂಥ ಬೋರ್ಲಿಂಗೆ ಅವರು ಅಲ್ಲಿ ವೀಕ್ಷಣೆ ಮಾಡ್ತಾ ಇರುವಂಥ ದೃಶ್ಯ. ಮತ್ತೊಂದು ಕಡೆ ಆ ಒಂದು ಲೆಟರ್, ಕಾಂಗ್ರೆಸ್ ಹೈಕಮಾಂಡ್ಗೆ ಬರೆದಿರುವಂಥ ಲೆಟರ್, ಆ ಒಂದು ಲೆಟರ್ನಲ್ಲಿ ಒಂದಷ್ಟು ಅಂಶಗಳಿದೆ. ಈ ಒಂದು ಸಮಾವೇಶ ನಡೆಸೋದು ಬೇಡ ಅಂತೇಳಿ ಅಭಿಮಾನಿಗಳು, DK ಶಿವಕುಮಾರ್ ಅಭಿಮಾನಿಗಳಿಂದ ದೂರು ಸಲ್ಲಿಕೆ ಆಗಿದೆ. ಹಾಗಾಗಿ ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ಫ್ಯಾನ್ಸ್ ವರ್ಸಸ್ DK ಶಿವಕುಮಾರ್ ಫ್ಯಾನ್ಸ್ ಅನ್ನುವಂತೆ ಚರ್ಚೆ ಶುರುವಾಗ್ತಾ ಇದೆ. ವಿಚಾರಕ್ಕೆ ಹೈಕಮಾಂಡ್ಗೆ ಲೆಟರ್ ಬರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಪತ್ರದ ವಿಚಾರ ನನಗೆ ಗೊತ್ತಿಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಮಾವೇಶದ ವಿರುದ್ಧ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೈಕಮಾಂಡ್ ಒಪ್ಪಿಗೆ ಇದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಯಾವ ಪತ್ರದ ಬಗ್ಗೆಯೂ ನನಗೆ ಮಾಹಿತಿ ಇಲ್ಲ. CM ಕಾರ್ಯಕ್ರಮದ ಬಗ್ಗೆ ನನಗೆ ಮಾಹಿತಿ ಇದೆ. ಹಾಸನ ಕಾರ್ಯಕ್ರಮದ ಬಗ್ಗೆ CM ನನಗೆ ಹೇಳಿದ್ದಾರೆ. ದೆಹಲಿಯಲ್ಲಿ DCM DK ಶಿವಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. CM ಸಮಾವೇಶದ ಕುರಿತಾಗಿ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಮಾಹಿತಿ ಇದೆ, ಗೊತ್ತಿದೆ, CM ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನನಗೇನು ಗೊತ್ತಿಲ್ಲ, ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೂ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ, ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ. ಇನ್ನು ಹಾಸನದಲ್ಲಿ ನಡೆಯಬೇಕಿರುವಂಥ ಸಿದ್ದರಾಮಯ್ಯ ಸಮಾವೇಶಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ DKಶಿ ಅಭಿಮಾನಿಗಳು ಬರೆದಿರುವ ಪತ್ರದ ವಿಚಾರವಾಗಿ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರರಾವ್ MLC ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಮೇರೆಗೇನೆ ಇದೆಲ್ಲವೂ ಕೂಡ ನಡೀತಾ ಇರೋದು. ಒಪ್ಪಿಗೆ ಇದೆ, ಹೈಕಮಾಂಡ್ ಕೊಟ್ಟಿದೆ. ಸಮಾವೇಶ ನಡೆಯುವ ವಿಚಾರವಾಗಿ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ಗೆ ದೂರು ಕೊಟ್ಟಿರೋ ಬಗ್ಗೆ ನನಗೆ ಗೊತ್ತಿಲ್ಲ, ಆ ಪತ್ರ ಫೇಕ್ ಇರಬಹುದು ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಕ್ಕಿದೆ ಈಗ? ಇಲ್ಲ, ಖಂಡಿತ ಆ ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗೆ ಗಮನಕ್ಕಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಸಿಕ್ಕಿದೆ ಈಗ? ಇಲ್ಲ, ಖಂಡಿತ ಆ ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗೆ ಗಮನಕ್ಕಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಸಿಕ್ಕಿದೆ ಈಗ? ಇಲ್ಲ, ಖಂಡಿತ ಆ ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗೆ ಗಮನಕ್ಕಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಸಿಕ್ಕಿದೆ ಈಗ? ಇಲ್ಲ, ಖಂಡಿತ ಆ ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್. ಒಂದು ಕಡೆ ಸುಮಾರು 5-6 ಲಕ್ಷ ಜನರನ್ನು ಸೇರಿಸುವಂಥ ಪ್ಲಾನಿಂಗ್, ಅಷ್ಟೇ ಜನ ಸೇರ್ತಾರೆ ಅನ್ನುವ ನಿರೀಕ್ಷೆ ಕೂಡ ಇದೆ. ಹಾಸನದಲ್ಲಿ ಸಿದ್ದರಾಮಯ್ಯ ಸಮಾವೇಶವನ್ನು ನಡೆಸೋದಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು
ಭರದಿಂದ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಇದರ ಬೆನ್ನಲ್ಲೇ ಒಂದು ಪತ್ರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲಿ ಪತ್ರದಲ್ಲಿ ನಾವು ಗಮನಿಸ್ಬೋದು, ಅಲ್ಲಿ ಯಾರು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಅದನ್ನ ಮರೆಮಾಚಲಾಗಿದೆ. ಹೈಕಮಾಂಡ್ಗೆ ಬರೆದಿರುವಂಥ ಪತ್ರ, ಇಲ್ಲಿ ಯಾರೋ ಮಾಡ್ತಿರುವಂಥ ಒಂದು ವಿಚಾರವಾಗಿ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಸುವ ವಿಚಾರವಾಗಿ ಇದು ನಡೀತಾ ಇರುವಂಥ ಈ ಒಂದು ಸಮಾವೇಶಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಮನವಿ ಮಾಡಿಕೊಂಡು ಪತ್ರವನ್ನು ಬರೆಯಲಾಗಿದೆ. ಇದೇ ಪತ್ರದ ವಿಚಾರವಾಗಿ ದೆಹಲಿಯಲ್ಲಿ DCM DK ಶಿವಕುಮಾರ್ ಅವರು ಪತ್ರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತೇಳಿ, ಫೇಕ್ ಇರ್ಬೋದು ಅಂತ ಕೂಡ ಅವರು ಹೇಳಿದ್ದಾರೆ. ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ಹಾಗೆ ಹಾಸನ ಪ್ರತಿನಿಧಿ ಖುಷ್ವಂತ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಟೇಶ್ ಬಳಿ ಹೋಗೋಣ. ನಟೇಶ್, KPCC ಅಧ್ಯಕ್ಷರಿಗೆ ನೀವು ಪ್ರಶ್ನೆಯನ್ನು ಕೂಡ ಮಾಡಿದ್ರಿ, ಆದರೆ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಈ ವಿಚಾರವಾಗಿ? ಏನು ಚರ್ಚೆ ಆಗ್ತದೆ ದೆಹಲಿ ಅಂಗಳದಲ್ಲಿ? ಸಿದ್ದರಾಮೋತ್ಸವದಂತೆ ಒಂದು ಸಿದ್ದರಾಮಯ್ಯನ ಒಂದು ಸಮಾವೇಶಕ್ಕೆ ಇದೀಗ ಅಸಮಾಧಾನದ ಹೊಗೆ ಎದ್ದಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಂದರೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನು ಪತ್ರದ ಮೂಲಕ ಈ ಒಂದು ಸಮಾವೇಶದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಒಂದು ವಿಚಾರವಾಗಿ ಪತ್ರ ಬರೆದಿರುವಂತಹ ವಿಚಾರ ಏನಿದೆ, ಇದು ದೆಹಲಿಯ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ DK ಶಿವಕುಮಾರ್ ಏನು ಸಮಾವೇಶದ ಬಗ್ಗೆ ನನಗೆ ಗೊತ್ತಿದೆ, ಸಮಾವೇಶ ಅಂತೂ ನಡಿಬೇಕಿದೆ, ಸಮಾವೇಶದ ಮಾಹಿತಿ ನನಗಿದೆ, ಆದ್ರೆ ಸಮಾವೇಶದ ವಿಚಾರವಾಗಿ ಅಸಮಾಧಾನ ಎದ್ದಿರೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಖುಷ್ವಂತ, ಈಗ ಒಂದು ಕಡೆ ಸಮಾವೇಶಕ್ಕೆ ಭರದಿಂದ ಸಿದ್ಧತೆ, ಮತ್ತೊಂದು ಕಡೆ ಸಮಾವೇಶ ನಡಿಬಾರ್ದು, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಪತ್ರ, ಇದೆಲ್ಲವನ್ನು ಗಮನಿಸಿದ್ರೆ ಏನು ಅನ್ನಿಸ್ತಾ ಇದೆ? ಅಂದರೆ ಯಾವ ಕಾರಣಕ್ಕೋಸ್ಕರ ಈ ಸಮಾವೇಶ ನಡೀತಾ ಇದೆ, ಯಾವ ಕಾರಣಕ್ಕೋಸ್ಕರ ಪತ್ರವನ್ನು ಬರೆದಿದ್ದಾರೆ, ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಏನು ಅನ್ನಿಸ್ತಾ ಇದೆ? ನಾಗೇಂದ್ರ ಬಾಬು, ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಗಮನಿಸಿದರೆ ಎರಡು ಪ್ರಮುಖ ಅಂಶಗಳು ನಮಗೆ ಗೊತ್ತಾಗುತ್ತೆ. ಒಂದು ಕಡೆ ಇದು JDS ಹಾಸನ ಭದ್ರಕೋಟೆ, ಇಲ್ಲಿಂದ ಒಂದು ಸ್ಟ್ರಾಂಗ್ ಆದ ಮೆಸೇಜನ್ನು ಕೊಡುವಂಥದ್ದು, ಜೊತೆಗೆ ಸಿದ್ದರಾಮಯ್ಯ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಇನ್ನೂ ಹೆಚ್ಚಿಸಿಕೊಳ್ಳೋದು ಒಂದು ಕಡೆ ಆದರೆ, ಮತ್ತೆ ಇನ್ನೊಂದು ಕಡೆ ಈಗಾಗಲೇ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ CM